ಹಾಯ್ ಫ್ರೆಂಡ್ಸ್, ಹೆಂಗಿದ್ರೆಲ್ಲರೂ ಇಷ್ಟು ದಿನ ಎಲ್ಲರಿಗೂ ಬೋರ್ವೆಲ್ ಫ್ರೀ ಇತ್ತು. ಆದರೆ ಇನ್ಮೇಲೆ ಪ್ರತಿಯೊಬ್ಬರು ಬೋರ್ವೆಲ್ದ ಬಿಲ್ ಕಟ್ಟಲೇಬೇಕು. ಕೇಂದ್ರ ಸರ್ಕಾರದಿಂದ ಹೇಳಿ ಆಯಿತು. ಆಮೇಲೆ ನಮ್ಮ ಸಿದ್ದರಾಮಯ್ಯ ಅವರು ಅದಕ್ಕೆ ಸ್ಫಟಿಸಿ ಆಯಿತು. ಯಾಕಪ್ಪ ಅಂತಂದ್ರೆ ಬೋರ್ವೆಲ್ಗೆ ಈಗ ಇಷ್ಟು ದಿನ 2012-13 ಅವಾಗಿಂದನೂ ನಾವು ಬೋರ್ವೆಲ್ಗೆ ರೊಕ್ಕನ ಕಟ್ಟಾತಿರ್ಕಿಲ್ಲ, ಎಲ್ಲರಿಗೂ ಬೋರ್ವೆಲ್ ಫ್ರೀ ಇತ್ತು. ಆದರೆ ಇವಾಗ ಏನು ಮಾಡಾಕತ್ತೈತಪ್ಪ ಸರ್ಕಾರ ಅಂತಂದ್ರೆ ಪ್ರತಿಯೊಂದು ಬೋರ್ವೆಲ್ಗೂ ಚಾರ್ಜಸ್ ಮೀಟರ್ ಅಳವಡಿಸತೈತಿ. ಈಗ ಯಾವ ಥರ ನಾವು ಮನೆಯಲ್ಲಿಗೆ ಮೀಟರ್ ಇರ್ತೈತಲ್ಲ, ಸೊ ಅದೇ ಥರ ಸೇಮ್ ಬೋರ್ವೆಲ್ಲಿಗೆ ಟೆಲಿಮೀಟರನ್ನು ಅಳವಡಿಸತೈತಿ. ಪ್ರತಿಯೊಂದು ನಾವು ನೀರು ಎಷ್ಟು ಯೂಸ್ ಮಾಡ್ತೇವೆ ಅನ್ನೋದು ಅವ್ರಿಗೆ ಮೆಜರ್ಮೆಂಟ್ ಸಿಗ್ತೈತಿ. ಪ್ರತಿಯೊಂದು ಈಗ ಹೆಂಗೆ ನಾವು ಎಲೆಕ್ಟ್ರಿಕಲ್ ಬಿಲ್ ಬರ್ತೈತಲ್ಲ ಮನೆಗೆ, ಸೊ ಅದೇ ಥರ ಸೇಮ್ ನೀರಿಗೂ ಬೋರಿನ ನೀರಿಗೂ ಬಿಲ್ ಬರ್ತೈತಿ. ಅದನ್ನ ಎದ್ರ ಸಂಬಂಧ ಮಾಡತೈತಪ್ಪ, ಕೇಂದ್ರ ಸರ್ಕಾರದಿಂದನೇ ಬಂದೈತಿ ಆದ್ಯತೆ ಮಾಡ್ರಿ ಅಂತೇಳಿ. ಅದು ಎದ್ರ ಸಂಬಂಧ ಮಾಡಾಕತ್ತಾರಪ್ಪ ಅಂತಂದ್ರೆ ಮೇನ್ ಅಂತರ್ಜಲ ಕುಸಿತ ಆಗಾಕತೈತಿ. 2023ನೇ ಇಸ್ವಿ ಡೇಟಾ ಪ್ರಕಾರ 6 ಕೋಟಿ ಬೋರ್ವೆಲ್ಸ್ ಅದಾವ. ಆಮೇಲೆ ಪ್ರತಿ ವರ್ಷನೂ 2 ಲಕ್ಷ 3 ಲಕ್ಷ ಬೋರ್ವೆಲ್ ಇನ್ಕ್ರೀಸ್ ಆಗುವಂತ ಹೊಂಟಾವ. ಸೊ ಅದ್ರ ಸಲುವಾಗಿ ಭಾಳ ಜಲ ಕುಸಿ ಆತೈತಿ. ಅಂತರ್ಜಲ ಕುಸಿದ ಕ್ಯಾಸ ಮೊದಲ 1980ರಿಂದ 2000 ಇಸ್ವಿ ಒಳಗೆ 100 ಫೂಟು 200 ಫೂಟು 300 ಫೂಟು ಹೊಡೆದ್ರೆ 5 ಇಂಚು 4 ಇಂಚು ನೀರು ಬರ್ತಿತ್ತು. ಆದ್ರೆ ಈಗ ಒಂದೊಂದು ತೊಂದಲ್ಲಿ 600-700 ಫೂಟ್ ಹೊಡೆದ್ರೂ ನೀರು ಸಿಗಾಕತ್ತಿಲ್ಲ. ಸೊ ಆ ನಮನಿ ಅಂತರ್ಜಲ ಕುಸಿದೈತಿ. ಎಲ್ಲ ಮಳೆ ನೀರಂತಿ ಪೂರಾ ಭೂಮಿ ಒಳಗೆ ಹೋಗುದಿಲ್ಲ. ಯಾಕಂದ್ರೆ ಹಳ್ಳ ಹೊಳಿ ನದಿ ಸೇರಿ ಕ್ಯಾಸ ಸಮುದ್ರ ಸೇರಿ ಬಿಡ್ತೈತಿ. ಸಮುದ್ರದ ನೀರು ಹೆಚ್ಚಿಗೆ ಆಗಾಕತೈತಿ, ಬಟ್ ಅಂತರ್ಜಲ ಕುಸಿಯಾತೈತಿ. ಸೊ ಅದರ ಸಂಬಂಧ ಸರ್ಕಾರ ಏನಂತ ಡಿಸೈಡ್ ಮಾಡೈತಪ್ಪ ಅಂತಂದ್ರೆ ಪ್ರತಿಯೊಂದು ಬೋರ್ವೆಲ್ಗೂ ನಾವು ಮೀಟರ್ ಅಳವಡಿಸೋನು. ಅವ್ರು ಎಷ್ಟು ಯೂಸ್ ಮಾಡಾಕತ್ತಾರ ಅನ್ನೋದು ಗೊತ್ತಾಗತೈತಿ. ಅವ್ರ ಎಷ್ಟು ಬಿಲ್ ಕಟ್ತಾರಪ್ಪ, ಅದು ಏನೇನು ಯೂಸಸ್ ಮಾಡ್ತಾರ, ವೇಸ್ಟ್ ಮಾಡಾಕತ್ತಾರೋ, ಅಲ್ಲಿ ಲೀಕೇಜ್ ಆಗಾಕತ್ತೈತೋ, ಅದ್ರ ಸಂಬಂಧ ಸೀದಾ ನಮ್ಮ ಸ್ಟೇಟ್ ಗೌರ್ಮೆಂಟಿಗೆ ಮತ್ತು ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗ್ತೈತಿ. ಈಗ ಯಾವ ರೀತಿ ಅವ್ರು ಚಾರ್ಜಸ್ ಇಟ್ಟಾರಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಚಾರ್ಜಸ್ ಇಟ್ಟಾರ. ಈಗ ನಾವೇನಾದರೂ ಕಾಂಪ್ಲೆಕ್ಸ್ ಐತಿ, ಏನಾದರೂ ಅಪಾರ್ಟ್ಮೆಂಟ್ ಐತಿ, ನಮ್ಮ ಸ್ವಂತ ಮನೆ ಐತಿ, ಸೊ ಅದಕ್ಕೆ ನಾವು ಯೂಸ್ ಮಾಡಾಕತ್ತೇವಪ್ಪ ಅಂತಂದ್ರೆ 25,000 ಲೀಟರ್ ಫ್ರೀ ಇರ್ತೈತಿ. ಒಂದು ದಿನಕ್ಕೆ 25,000 ಲೀಟರ್ ಫ್ರೀ. ಅದಕ್ಕಿಂತ ಜಾಸ್ತಿ ನೀವು ಯೂಸ್ ಮಾಡಾಕತ್ರಿ, ಈಗ 25,000ದಿಂದ 1 ಲಕ್ಷ 2 ಲಕ್ಷ ಲೀಟರ್ ನೀವು ಯೂಸ್ ಮಾಡಾಕತ್ತೀರಪ್ಪ ಅಂತಂದ್ರೆ ಪ್ರತಿಯೊಂದು 1000 ಲೀಟರ್ಗೆ ₹1 ಚಾರ್ಜಸ್. ಪ್ರತಿಯೊಂದು 1000 ಲೀಟರ್ಗೆ ₹1 ಚಾರ್ಜಸ್ಪ ಅಂತಂದ್ರೆ ಈಗ ನೀವು 2 ಲಕ್ಷ ಲೀಟರ್ ಯೂಸ್ ಮಾಡಿರಪ್ಪ ಅಂತಂದ್ರೆ 175,000 ಲೀಟರ್ಸಿಗೆ ₹175 ಆಯ್ತು. ಸೊ ಈ ರೀತಿ ಚಾರ್ಜಸ್ ಆಗ್ತಾ ಹೋಗ್ತೈತಿ. ಆಮೇಲೆ ಕಾರ್ಖಾನೆಗಳ ಕಂಪ್ನಿಗಳು ಭಾಳ ಅಂದ್ರೆ ಭಾಳ ಹೆಚ್ಚಿನ ನೀರು ಯೂಸ್ ಮಾಡ್ತಿರ್ತಾರೆ. ಸೊ ಅಂಥವ್ರಿಗೆ ಹೆಂಗಪ್ಪ ಅಂತಂದ್ರೆ 1,000 ಲೀಟರ್ಗೆ ₹5 ಮಟ್ಟ ಚಾರ್ಜಸ್ ಮಾಡ್ತಾರೆ. ಪ್ರತಿ 1,000 ಲೀಟರ್ಗೆ ₹5 ತನ ಅವರು ಎಷ್ಟು ನೀರು ಯೂಸ್ ಮಾಡ್ತಾರಲ್ಲ, ಸೊ ಅದ್ರ ಮೇಲೆ ಅವ್ರದ ಚಾರ್ಜಸ್ ಕಟ್ ಆಗ್ತೈತಿ. ಇದನ್ನ ಮಾಡತ್ತಿದ್ದ ಮೇನ್ ಉದ್ದೇಶಪ್ಪ ಏನಪ್ಪಾ ಅಂತಂದ್ರೆ ಅಂತರ್ಜಲವನ್ನು ತಡೆಗಟ್ಟಬೇಕ, ಅಂತರ್ಜಲ ನಮ್ದು ವೇಸ್ಟ್ ಆಗ್ಬಾರ್ದು ಅನ್ನೋಗೋಸ್ಕರ ಮಾಡಾಕತ್ತಾರ. ಸೊ ಇದು ರೈತರಿಗೆ ಕಟ್ ಆಗ್ತದೆ ಅಂತೇಳಿ ಯಾವ ಕನ್ಫರ್ಮೇಷನ್ ಹೇಳಿಲ್ಲ. ಅದನ್ನ ರೈತರಿಗೆ ಇದನ್ನ ಕಟ್ ಮಾಡಬೇಕು, ಇದನ್ನ ಮೀಟರ್ ಅಳವಡಿಸ್ಬೇಕು ಅಂತೇಳಿ ಯಾವುದೇ ಕನ್ಫರ್ಮೇಷನ್ ಇಲ್ಲ. ಸೊ ಹಂಗೇನಾದ್ರೂ ನಂಗೆ ಗೊತ್ತಾಗ್ತಪ್ಪ ಅಂತಂದ್ರೆ ತಕ್ಷಣ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇಂಥ ಸ್ಪೆಷಲ್ ಅಪ್ಡೇಟ್ಗಾಗಿ ವಿಕೆ ಬ್ರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬಾಯ್.